ಹಲೋ ಸ್ನೇಹಿತರೆ, ನಾನು ಜಸ್ಟ್ ಮಕ್ಕಳೊಟ್ಟಿಗೆ ಸ್ವಲ್ಪ ಹೊರಗೆ ಹೋಗಿದ್ದೆ. ನಂದಂದರೆ ಗಾಡಿ ಸ್ವಲ್ಪ ಹಾಳಾಗಿತ್ತು ಅಂತ ಹೇಳಿದ್ದೆ ಅಲ್ಲ, ತರಲಿಕ್ಕೆ. ಹಾಗೆ ಬಸ್ಸಲ್ಲಿ ಹೋಗಿದ್ದೆವು. ಓಕೆ, ಮಕ್ಕಳಿಗೆ ಫಸ್ಟ್ ಟೈಮ್ ಬಸ್ಸದ್ದು ಎಕ್ಸ್ಪೀರಿಯನ್ಸ್. ಇಲ್ಲಿ ನೋಡಿ, ಬಸ್ಸಿಗೆ ಎಷ್ಟು ನಿಮಿಷ ಇದೆ? 2 ನಿಮಿಷ ಇದೆ 30 ನಂಬರ್ ಬಸ್ ಸಿಟಿ ಸೆಂಟ್ರಿಗೆ ಹೋಗಲಿಕ್ಕೆ. ಹಾಗೆ ಮಕ್ಕಳು ಫಸ್ಟ್ ಟೈಮ್ ತುಂಬ ಹ್ಯಾಪಿ ಆಗಿದ್ದಾರೆ ಬಸ್ಸಲ್ಲಿ ಕೂತ್ಕೊಳ್ಳಿಕ್ಕೆ. ನೋಡಿ, ಇದು ಅಂದರೆ ಡಬಲ್ ಡೆಕ್ಕರ್ ಬಸ್. ಮೇಲ್ಗಡೆ ಕುಳಿತು ಮುಂದೆ ಹೇಗೆ ಒಳ್ಳೆ ಮಾಡಿ ವ್ಯೂಸ್ ನೋಡ್ತಾ ಇದ್ದಾರೆ. ಹಾಗೆ ಒಂದು 15 ನಿಮಿಷ ಆಗುತ್ತೆ ಹೋಗಲಿಕ್ಕೆ. ಹಾಗೆ ನೋಡಿ, ಇಲ್ಲಿದ್ದು ವ್ಯೂಸ್ ತುಂಬ ಚೆನ್ನಾಗಿದೆ. ಹಾಗೆ ಮಕ್ಕಳಿಗೆ ತುಂಬ ಹ್ಯಾಪಿ. ನಾನು ವಿಡಿಯೋ ತೆಗೆಯುವಾಗ ಹೇಳ್ತಾ ಇದ್ದಾರೆ, ಎಷ್ಟು ವಿಡಿಯೋ ತೆಗೆಯೋದಮ್ಮ ಅಂತ. ಹಾಗೆ ಇಲ್ಲಿ ಒಂದು ಪಾರ್ಕ್ ಇದೆ ನಮ್ಮ ಮನೆ ಹತ್ರನೇ. ಇಲ್ಲಿಂದ ಜಸ್ಟ್ ನಾವು ಹತ್ತಿದ್ದೆವು ಬಸ್ಸಿಗೆ. ಹಾಗೆ ಹೋಗ್ತಾ ಇದೆ. ಇಲ್ಲಿದ್ದಂದರೆ ಬಸ್ ಡ್ರೈವರ್, ನಮ್ಮ ಊರಾಗಿ ಕಂಡಕ್ಟರ್ ಏನೂ ಇರೋದಿಲ್ಲ ಇಲ್ಲಿ. ಬಸ್ ಡ್ರೈವರ್ ತಾನೇ ಬರುವಾಗ ನಾವು ಕಾರ್ಡ್ ಇರುತ್ತೆ ಮಕ್ಕಳಿಗೆ ಫ್ರೀ. ಹಾಗೆ ಬಿಲೋ 10 ಇಯರ್ಸ್ ಆದರೆ. ಇಲ್ಲಿ ನೋಡಿ, ಈಗ ಫ್ಲವರ್ಸ್ ಎಲ್ಲ ಬರುವ ಸ್ಪ್ರಿಂಗ್ ಟೈಮ್ ಇಲ್ಲಿ. ಹಾಗೆ ಇನ್ನು ಸಮ್ಮರ್ ಬರ್ತದೆ ಅಕ್ಟೋಬರಲ್ಲಿ. ಈಗ ವಿಂಟರ್ ಆಗ್ತಾ ಬಂತು, ಆದರೂ ಕೂಡ ಸ್ಟಿಲ್ ಲೈಕ್ 5 to 7 ಡಿಗ್ರಿ 4 ಡಿಗ್ರಿವರೆಗೆ ಇರುತ್ತೆ ತಣುಪು. ಹಾಗೆ ತುಂಬ ಕೋಲ್ಡ್ ಇಲ್ಲ. ನಾವು ಆಕ್ಲ್ಯಾಂಡಲ್ಲಿ ಇರೋದು. ಆದರೆ ಈಗ ನೋಡಿ, ಇದು ಆಕ್ಲ್ಯಾಂಡ್ ನಾವಿರುವ ಪ್ಲೇಸ್ ರಾಯಲ್ ಓಕ್ ಅಂತ. ಒಳ್ಳೆ ಮನೆ, ಹಾಗೆ ಮೇನ್ ರೋಡ್ ನಿಮಗೆ ಓಕೆ ನೋಡ್ಬೋದು. ಚೆನ್ನಾಗಿದೆ. ಮಕ್ಕಳು ತುಂಬ ಹ್ಯಾಪಿ ಆಗಿದ್ದಾರೆ ನೋಡಿ. ಅವಳ ಜಗಳ ಆಡ್ತಾ ಇರ್ತಾರೆ ಇಬ್ಬರು ಕೂಡ. ಹಾಗೆ ಅಕ್ಕ ತಮ್ಮ ಎಲ್ಲ ನೋಡಿ ಇಲ್ಲಿ. ಹಾಗೆ ಈಗ ಹೋಗ್ತಾ ಇದ್ದೇವೆ ನಮ್ಮದು ಗಾಡಿ ತಗೊಳ್ಳಿಕ್ಕೆ. ನನಗೆ ಇವತ್ತು ನೈಟ್ ಡ್ಯೂಟಿ ಇದೆ. ಹಾಗೆ ತಗೊಳ್ಬೇಕು ನೋಡಿ. ಇಲ್ಲಿದು ಮನೆ ಎಲ್ಲ ಜಾಯಿಂಟ್ ಮನೆ ಕೂಡ ಇದೆ, ಮೇಲ್ಗಡೆ ಮಹಡಿದ್ದು. ಈಗ ಸ್ಮಾಲ್ ಮನೆ ಕೂಡ ಇದೆ. ಇದೆಲ್ಲ ಓಲ್ಡ್ ಟೈಪದ್ದು ಮನೆ. ಹಾಗೆ ಹಿಂದ್ಗಡೆ ಒಳ್ಳೆಯದಿರುತ್ತೆ. ಇದು ಸಿಗ್ನಲ್ ಬಂತು ನೋಡಿ. ಹಾಗೆ ಸಿಗ್ನಲಲ್ಲಿ ನಮ್ಮದು ಬಸ್ಸು ನಿಂತು ಓಕೆ ನಿಂತ್ಕೊಳ್ತು. ಹಾಗೆ ಓಕೆ ದೆನ್ ಮತ್ತೆ ಹೋಗಿ ಗಾಡಿ ತಗೊಂಡು ಬರ್ತೀವಿ. ಹಾಗೆ ಮಕ್ಕಳಿಗೆ ಕೂಡ ತುಂಬ ಖುಷಿ. ಇವತ್ತು ಫ್ರೈಡೇ, ಹಾಗೆ ಟೀಚರ್ಸ್ ಡೇ ಅಂತೆ. ಹಾಗೆ ಅವರಿಗೆ ಸ್ಕೂಲ್ ಇಲ್ಲ. ಫ್ರೈಡೇ ಕೂಡ ಸ್ಯಾಟರ್ಡೆ ಕೂಡ ರಜೆ. ಇಲ್ಲಿ ನೋಡಿ, ಹೂವು ಇದೆ, ಒಂದು ರೆಸ್ಟೋರೆಂಟ್ ಮುಂದ್ಗಡೆ. ಮೇಲೆ ಕುತ್ಕೊಂಡ್ರೆ ನಾವು ಈಗ ಬೀಳ್ತೇವೋ ಅಂತ ಆಗುತ್ತೆ. ಅಂದರೆ ಅಲ್ಲಿ ಡ್ರೈವರ್ ಇಲ್ಲ ಅಲ್ಲ, ಕೆಳಗಡೆ ಮಾತ್ರ ಇರೋದಲ್ಲ, ನಮಗೆ ಕಾಣೋದಿಲ್ಲ. ಹಾಗೆ ಈಗ ಹೋಗಿ ಎಲ್ಲಿಗೆ ಅಪ್ಪಳಿಸುತ್ತೆ ಬಸ್ ಅಂತ ಆಗುತ್ತೆ. ಆದರೆ ಕೂಡ ಹಾಗೆ ಆಗೋದಿಲ್ಲ. ಚೆನ್ನಾಗಿ ತಗೊಂಡು ಹೋಗ್ತಾರೆ. ಡಬಲ್ ಡೆಕ್ಕರ್ ಬಸ್ಸಲ್ಲಿ ಮುಂದ್ಗಡೆ ಕೂತ್ಕೊಡುವಾಗ ಏನು ಸಪೋರ್ಟ್ ಇರೋದಿಲ್ವಲ್ಲ, ಹಾಗೆ ಬೆಲ್ಟ್ ಹಾಕಬೇಕಂತ ಏನೂ ಇಲ್ಲ. ಇಲ್ಲಿ ನೋಡಿ, ನಮ್ಮ ಇಗರ್ಜಿ ಇದೆ ಓಕೆ, ಕ್ರಿಶ್ಚಿಯನ್ರವರ ಕ್ಯಾಥಲಿಕ್ ಇಗರ್ಜಿ, ಅದು ನಾವು ಹೋಗೋದು. ಹಾಗೆ ಇಲ್ಲೊಂದು ಹಾಸ್ಟೆಲ್ ಇದೆ. ಇಲ್ಲಿ ನೋಡಿ, ಪೆಟ್ರೋಲ್ ಬಂಕ್ ಬಂತು. ಹಾಗೆ ಆ ಪೆಟ್ರೋಲ್ ಬಂಕ್ ಅಲ್ಲಿ ಉಂಟು. ಇಲ್ಲಿ ಅಂದರೆ ಪೆಟ್ರೋಲು ನಾವೇ ಹಾಕೋದು. ನಾನು ತೋರಿಸ್ತೇನೆ ಹೇಗೆ ಇಲ್ಲಿ ಪೆಟ್ರೋಲ್ ಹಾಕ್ತಾರೆ ಅಂತ. ಊರಲ್ಲಿ ಮತ್ತು ಗಲ್ಫಲ್ಲಿ ಆದರೆ ನಮಗೆ ಪೆಟ್ರೋಲ್ ಹಾಕಲಿಕ್ಕೆ ಬೇರೆ ಜನ ಇರ್ತಾರಲ್ವ, ಇಲ್ಲಿ ನಾವೇ ಹಾಕೋದು. ನಾವೇ ಕಾರ್ಡ್ ಪೇಮೆಂಟ್, ಇಲ್ಲಾಂದರೆ ಕ್ಯಾಶ್ ಕೂಡ ಕೊಡ್ಬೋದು. ಹಾಗೆ ಬಸ್ ನೋಡಿ ಈ ಸೈಡಲ್ಲಿ ಹೋಗ್ಬೋದು. ಹಾಗೆ ನಾನು ಏನು ಮೇಕಪ್ ಏನು ಹಾಕಲಿಲ್ಲ, ಜಸ್ಟ್ ಹೋಗಿ ಗಾಡಿ ತಗೊಂಡು ಬರೋಣ ಅಂತ. ಕಾರ್ಡ್ ಇದೆ, ಅದು ಜಸ್ಟ್ ನಾವು ಸ್ವೈಪ್ ಮಾಡಿದರೆ ಆಯಿತು. ಅದರಲ್ಲೇ ಹಣ ಕಟ್ಟಾಗುತ್ತೆ. ಒಂದು $10 ರೀಚಾರ್ಜ್ ಮಾಡಿದರೆ $3-4 ಆಗುತ್ತೆ ಹೋಗಲಿಕ್ಕೆ ಬರೋದಕ್ಕೆ. ಹಾಗೆ ಹೋಗಲಿಕ್ಕೆ ಮಾತ್ರ ಅಲ್ವಾ, ಮತ್ತು ಮಕ್ಕಳಿಗೆ ಅವರು ಹೇಳಿದರು ಫ್ರೀ ಅಂತ. ಇಲ್ಲಿ ನೋಡಿ, ಕ್ರಾಸ್ ಮಾಡೋದು. ನಾವು ಅಲ್ಲಿ ಇಳಿದೆವು ಬಸ್ಸಿಂದ. ಹಾಗೆ ಇಲ್ಲಿ ಸಿಗ್ನಲ್ ಹತ್ರ, ಇಲ್ಲೇ ಮುಂಚೆ ಆ ಹೋಂಡಾದು ಶೋರೂಮು, ನನ್ನ ಗಾಡಿ ಕೊಟ್ಟದ್ದು ರಿಪೇರಿಗೆ. ಹಾಗೆ ಇದು ರಸ್ತೆ ಕ್ರಾಸ್ ಮಾಡಲಿಕ್ಕೆ ನೋಡಿ, ಇಲ್ಲಿ ನಾವು ಓಡಬೇಕಂತ ಎಲ್ಲ ಸಿಗ್ನಲ್ ಬೀಳುವಾಗ ಏನು, ಇದು ಕ್ರಾಸ್ ಮಾಡಲಿಕ್ಕೆ ನೋಡಿ, ಇಲ್ಲಿ ನಮಗೆ ಬಟನ್ ಇರುತ್ತೆ. ಅದು ಜಸ್ಟ್ ಬಟನ್ ನಾವು ಪ್ರೆಸ್ ಮಾಡಿದರೆ ಹಾಗೆ ನಮಗೆ ಗಾಡಿ ನಿಲ್ಲುತ್ತೆ. ಅವರಿಗೆ 2 ಸಿಗ್ನಲ್ ಬರುತ್ತೆ. ಹಾಗೆ ನಾವು ಕ್ರಾಸ್ ಮಾಡ್ಬೋದು ಸೇಫ್ಲಿಯಾಗಿ. ಅದು ಒಂದು 10-15 ಸೆಕೆಂಡ್ ಮಾತ್ರ ಇರುತ್ತೆ. ಆದರೂ ಕೂಡ ಒಳ್ಳೆಯದಾಗಿ ನಮಗೆ ಕ್ರಾಸ್ ಮಾಡ್ಬೋದು, ರಶ್ ಇಲ್ಲದೆ. ಓಡಬೇಕು, ಇದು ವೆಯ್ಟ್ ಮಾಡಬೇಕಂತ ಇಲ್ಲ. ಹಾಗೆ ನಮಗೆ ಹೀಗೆ ಕ್ರಾಸ್ ಮಾಡಲಿಕ್ಕಿಲ್ಲ. ಸಿಗ್ನಲ್ ನಾವು ಆ ಸೈಡ್ ಹೋಗಬೇಕಾದ್ರೆ ಆ ಸೈಡದ್ದು ಯಾರೋ ಒತ್ತಬೇಕು. ಹಾಗೆ ಒಂದು ಸೌಂಡ್ ಬರುತ್ತೆ. ಮತ್ತು ಅಲ್ಲಿ ಸಿಗ್ನಲ್ಲು ಗ್ರೀನ್ ಆಗುತ್ತೆ ನಮಗೆ. ಅಷ್ಟರವರೆಗೆ ಮನುಷ್ಯನ ಸಿಂಬಲ್ ಇರುತ್ತೆ ಅಲ್ಲಿ. ಅದು ರೆಡ್ ಕಲರಲ್ಲಿ ಇರುತ್ತೆ. ಗ್ರೀನ್ ಆಗುವಾಗ ನಮಗೆ ಟಕ್ 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 ಅಂತ ಸೌಂಡ್ ಬರುತ್ತೆ. ಅದು ಕ್ರಾಸ್ ಮಾಡಬೇಕು. ಓಕೆ ನೋಡಿ, ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ನಂದು ಹೋಂಡಾ ಶೋರೂಮ್
ಕೊಟ್ಟದ್ದು ಅದು ರಿಪೇರಿ ಮಾಡಿ ಆಗಿದೆ, ಕೊಂಡು ಹೋಗಲಿಕ್ಕೆ ಹೇಳಿದ್ರು. ಅವರಿಗೊಬ್ಬರಿಗೆ ಸುಸ್ತಾಯ್ತಾ ಅಂತ ಆ ಸೈಡ್ ಹೋಗಿ ಕ್ರಾಸ್ ಮಾಡುವಾಗ. ಓಕೆ, ಓಪನ್ ಆಯಿತು ಸಿಗ್ನಲ್. ಓಕೆ, ನಾವು ಕ್ರಾಸ್ ಮಾಡೋಣ. ನಾನು ಈ ಸೈಡಲ್ಲಿ ಹೋಗ್ತೀನಿ ಒಳಗೆ ನೋಡಿ. ಹಾಗೆ ಹೋಂಡಾದ್ದು ನೋಡಿ ಯೂಸ್ಡ್ ಕಾರ್ಸ್ ಇದೆ, ಒಳ್ಳೆದಿರೋದು. ಮತ್ತು ಹೊಸ ಕಾರ್ಸ್ ಕೂಡ ಇದೆ ಈ ಶೋರೂಮಲ್ಲಿ. ದೊಡ್ಡ ಶೋರೂಮ್ ಇಲ್ಲಿ ನ್ಯೂ ಮಾರ್ಕೆಟ್ ಅಂತ ಉಂಟು, ಅದರಲ್ಲಿ ಹೋಂಡಾದ್ದೇ ಶೋರೂಮ್. ಅಲ್ಲಿ ಫೆರಾರಿಯದ್ದು ಉಂಟು, ಬೇರೆ ಜೀಪ್ ಕಂಪೆನಿ ನಿಸಾನದ್ದೆಲ್ಲ ಇದೆ. ಟೊಯೋಟಾದ್ದು ಎಲ್ಲಿದೆ ಅಂತ ಗೊತ್ತಿಲ್ಲ. ಇದು ಹೋಂಡಾದ್ದು, ನಂದು ಕಾರು ಹೋಂಡಾದ್ದು. ಆ ಸೈಡಲ್ಲಿ ಮಿತ್ಸುಬಿಷಿದು ಕೂಡ ಇದೆ. ಹಾಗೆ ಇಲ್ಲಿ ಇದು ಒಂದು ಪಟ್ಟಣ ಅಂತ ಹೇಳ್ಬೋದು, ಸಿಟಿ. ಹಾಗೆ ನಿಯರ್ ಬೈ ಇರೋದು. ಇಲ್ಲಿ ತುಂಬ ಕಾರದ್ದು ಶೋರೂಮ್, ರಿಪೇರ್ ಶೋರೂಮ್ ಎಲ್ಲ ಇದೆ, ಆಟೋಮೊಬೈಲ್. ನಾನು ರಿಸೆಪ್ಷನಿಗೆ ಹೋಗ್ತೀನಿ.